ಸ್ನೇಹಿತರೆ, ಭಗವಾನ್ ಬುದ್ಧ ಒಮ್ಮೆ ಅವನು ಇದ್ದಂತಹ ಸ್ಥಳದಲ್ಲಿ ಭಿಕ್ಷೆ ಬೇಡೋದಕ್ಕೋಸ್ಕರ ಹೋಗ್ತಾನೆ ಒಬ್ಬರ ಮನೆಗೆ. ಆ ಮನೆಯಲ್ಲಿದ್ದಂತಹ ವ್ಯಕ್ತಿ ದುರಾದೃಷ್ಟಕ್ಕೆ ಈ ಸಾಧು ಸಂತರನ್ನು ನಂಬುವಂತಹ ವ್ಯಕ್ತಿ ಆಗಿರಲಿಲ್ಲ. ಹಾಗಾಗಿ ಅವನು ಬುದ್ಧನನ್ನು ನೋಡಿದ ತಕ್ಷಣ ಬುದ್ಧನಿಗೆ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡ್ತಾನೆ. ಹಾಗಿದ್ರೂ ಬುದ್ಧ ಅವನ ಬೈಗುಳಗಳನ್ನ ಕೇಳಿಸ್ಕೊಂಡು ಮುಗುಳ್ನಗ್ತಾ ಇರ್ತಾನೆ. ಅವನೇನು ವಾಪಸ್ ತಿರುಗಿಸಿ ಏನು ಅವನಿಗೆ ಪ್ರತಿಕ್ರಿಯೆನೇ ಕೊಡ್ತಾ ಇರೋದಿಲ್ಲ. ಈ ವ್ಯಕ್ತಿ ಬೈಯೋ ತನಕ ತುಂಬ ಬೈದು ಸುಸ್ತಾದ್ಮೇಲೆ ಹಾಗೆ ಬುದ್ಧನ ಮುಖ ನೋಡ್ತಾ ನಿಂತ್ಕೋತಾನೆ. ಆವಾಗ ಕೇಳ್ತಾನೆ, ಯಾಕೆ ನಾನೇನು ಹೇಳಿದ್ರು ನೀನೇನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ವಲ್ಲ ಅಂತ. ಆಗ ಬುದ್ಧ ಅವನಿಗೊಂದು ಮಾತು ಹೇಳ್ತಾನೆ. ಏನಪ್ಪ ಅಂತಂದರೆ, ನೋಡು, ನಿನ್ನ ಮನೆಗೆ ಯಾವಾಗಲಾದರೂ ಅತಿಥಿಗಳು ಬರ್ತಾರಾ ಅಂತ ಕೇಳ್ತಾನೆ. ಆಗ ಅವನು ಹೌದು ಬರ್ತಾರೆ ಅಂತ ಹೇಳ್ತಾನೆ. ಅತಿಥಿಗಳು ಬಂದಾಗ ನೀನು ಅವ್ರಿಗೋಸ್ಕರ ಅಡುಗೆ ಮಾಡಿಸಿರ್ತೀಯ. ಒಂದು ವೇಳೆ ಆ ಅಡುಗೆಯನ್ನು ನಿನ್ನ ಅತಿಥಿಗಳು ಸ್ವೀಕರಿಸಲಿಲ್ಲ ಅಂದರೆ ಆ ಅಡುಗೆ ಯಾರ ಹತ್ರ ಉಳ್ಕೊಳ್ಳುತ್ತೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಆ ಅಡುಗೆ ಅವ್ರು ಸ್ವೀಕರಿಸಲಿಲ್ಲ ಅಂದರೆ ಅದು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಹಾಂ ಕರೆಕ್ಟ್ ನೀನು ಹೇಳಿದ್ದು. ಹಾಗೆ ನಾನು ಯಾವತ್ತೂ ಯಾರಿಗೂ ಬೈದವನಲ್ಲ. ಹಾಗೆ ನಿನ್ನ ಬೈಗುಳಗಳನ್ನು ನಾನು ಸ್ವೀಕರಿಸಿಲ್ಲ. ಹಾಗಾಗಿ ಆ ಬೈಗುಳ ನಿನ್ನ ಹತ್ರನೇ ಉಳ್ಕೊಳ್ಳುತ್ತೆ. ಹಾಗಾಗಿ ನಿನ್ನ ಸ್ಥಿತಿ ನೋಡಿ ನನಗೆ ನಗು ಬಂತು ಅಂತ ಬುದ್ಧ ಮುಗುಳ್ನಕ್ಕಿ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಧನ್ಯವಾದ.